ಓಂ ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾವಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೋ ತಿಳಿದುಕೊಳ್ಳೋಣ. ಈ ಅಮಾವಾಸ್ಯೆ ಒಂದು ದೊಡ್ಡ ಸಮಸ್ಯೆ ದೂರ ಮಾಡುತ್ತದೆ. ಮಗು, ಈ ಸಾಯಿ ಮೇಲೆ ನಂಬಿಕೆ ಇಟ್ಟು ತಕ್ಷಣ ಇದನ್ನು ಆಚರಿಸು ಅಂತ ಸಾಯಿಯಪ್ಪ ಒಳ್ಳೆಯ ಸಂದೇಶವನ್ನು ನಮಗೆ ಹೇಳ್ತಾ ಇದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ತಪ್ಪದೆ ಎಲ್ಲರೂ ಕೂಡ ನಾಳೆ ಅಮಾವಾಸ್ಯ ದಿನ ನಿಮಗಿರುವಂಥ ದೊಡ್ಡ ಸಮಸ್ಯೆ ಅನ್ನೋದು ದೂರ ಆಗುತ್ತದೆ ಅಂತ ಸಾಯಿಯಪ್ಪ ನಮಗೆ ಒಂದು ಚಿಕ್ಕ ಕೆಲಸವನ್ನು ಹೇಳ್ತಾ ಇದ್ದಾರೆ. ತಕ್ಷಣ ಇದನ್ನು ಮಾಡಿ ನೋಡಿದ್ರೆ ಜೀವನದಲ್ಲಿ ಇರೋ ಕಷ್ಟಗಳು ದೂರ ಮಾಡ್ಕೊಳ್ಳೋಕ್ಕೆ ಈ ಒಂದು ಅವಕಾಶವನ್ನು ಯಾರೂ ಬಿಡಬಾರ್ದು. ಯಾಕಂದರೆ ಇಂಥ ಅಮಾವಾಸ್ಯೆ ಅನ್ನೋದು ಮತ್ತೆ ಮತ್ತೆ ಬರೋದಿಲ್ಲ. ಭರಣಿ ನಕ್ಷತ್ರದಲ್ಲಿ ಬರ್ತಾ ಇರುವಂಥ ಅಮಾವಾಸ್ಯೆ ಇದು ಬುಧವಾರ ದಿನ ಬರ್ತಾ ಇದೆ. ನಮ್ಮೆಲ್ಲರೂ ಕೂಡ ಇದನ್ನು ಆಚರಿಸಿದರೆ ಖಂಡಿತ ನಮ್ಮ ಮನೆಯಲ್ಲಿ ಇರುವಂಥ ಕೆಟ್ಟ ಶಕ್ತಿಗಳು ಅಥವಾ ಏನಾದರೂ ದುಷ್ಟಶಕ್ತಿಗಳು ಏನಾದರೂ ಇದ್ದರೆ, ನಮ್ಮ ಮನೆಯಲ್ಲಿ ಏನೇ ಕಷ್ಟಗಳು ಬಂದಿದ್ರೂ ಕೂಡ ಆ ಕಷ್ಟಗಳು ದೂರ ಮಾಡ್ಕೊಳ್ಳೋಕ್ಕೆ ಈ ಒಂದು ಅಮಾವಾಸ್ಯೆ ದಿನ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ತಪ್ಪದೆ ಈ ಚಿಕ್ಕ ಪರಿಹಾರವನ್ನು ಮಾಡಿ. ಮಗು, ನಿನಗಿರುವಂಥ ದೊಡ್ಡ ಸಮಸ್ಯೆ ಏನೇ ಆಗಿರ್ಬೋದು, ತುಂಬ ವರ್ಷಗಳಿಂದ ಈ ಒಂದು ಕೆಲಸ ಆದರೆ ಸಾಕು, ಅಂದರೆ ನನಗಿರುವಂಥ ಈ ದೊಡ್ಡ ಸಮಸ್ಯೆ ಇದೊಂದು ನನಗೆ ಕ್ಲಿಯರ್ ಆದರೆ ಸಾಕು, ನಮ್ಮ ಜೀವನದಲ್ಲಿ ಏನೇ ಬಂದರೂ ಕೂಡ ನಾನು ಸಹಿಸ್ಕೊತೀನಿ. ಸಾಯಿಯಪ್ಪ ಈ ಒಂದು ಅವಕಾಶವನ್ನು ನನಗೆ ಕೊಡಿ, ನಾನು ಮಾಡ್ತೀನಿ, ತಕ್ಷಣ ಇದನ್ನು ಆಚರಿಸುತ್ತೀನಿ. ಇಂಥ ಅಮಾವಾಸ್ಯೆ ಮತ್ತೆ ಮತ್ತೆ ಬರಲ್ಲ ಅಂತ ನೀವು ಹೇಳ್ತಿದ್ದೀರಾ. ಖಂಡಿತ ನಾನು ಪ್ರಯತ್ನ ಮಾಡ್ತೀನಿ, ನಿನ್ನ ಮೇಲೆ ನನಗೆ ನಂಬಿಕೆ ಇದೆ ಅಂತ ನನ್ನ ಮಗು ಖಂಡಿತ ಈ ಕೆಲಸವನ್ನು ಮಾಡ್ತಾರೆ ಅಂತ ಸಾಯಿಯಪ್ಪ ಸಂತೋಷವಾಗಿ ಈ ವಿಷಯವನ್ನು ಎಲ್ಲರಿಗೂ ಹೇಳ್ಕೊಡ್ತಾ ಇದ್ದಾರೆ. ನಾಳೆ ನಿಮ್ಮ ಮನೆಯಲ್ಲಿ ನೀವು ಯಾವ ಥರ ಪೂಜೆ ಮಾಡ್ತೀರೋ, ಪ್ರತಿನಿತ್ಯ ದೀಪಾರಾಧನೆ ಮಾಡ್ತೀರಾ, ಸಾಯಿಯಪ್ಪಗೆ ಪೂಜೆ ಮಾಡ್ತೀರಾ, ಅನುನಿತ್ಯ ಅಂದರೆ ನೀವೇನೇ ಮಾಡಿದ್ರೂ ಕೆಲಸ ಕೂಡ ಅದು ಶುರು ಮಾಡೋ ಮುಂಚೆ ಸಾಯಿಯಪ್ಪ ನಾಮಸ್ಮರಣೆ ಮಾಡ್ತಾ ನೀವು ಅದನ್ನು ಸ್ಟಾರ್ಟ್ ಮಾಡ್ತೀರಾ ಅಂತ ಒಳ್ಳೆಯ ಬುದ್ಧಿ ಇಟ್ಕೊಂಡು ನೀವು ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಕಷ್ಟಗಳು, ಆ ನೋವನ್ನು ನೀವು ಮಾತ್ರ ಸಹಿಸ್ಕೊಂತ ಅದನ್ನು ಯಾರ ಹತ್ರನೂ ಹಂಚ್ಕೊಂಡಿಲ್ಲದೆ ನೀವು ನಿಮ್ಮ ಕೆಲಸಗಳು ನೀವು ಮಾತ್ರ ನೋಡ್ಕೊತಾ ಇರ್ತೀರಾ. ಅದಕ್ಕೆ ನನಗೆ ಮಗು ನೀನಂದ್ರೆ ನನಗೆ ತುಂಬಾ ಇಷ್ಟ. ನೀವು ಏನೇ ಪ್ರಯತ್ನ ಮಾಡಿದ್ರೂ ಕೂಡ ಅದರಲ್ಲಿ ನಂಬಿಕೆ ಇಟ್ಟು ಪ್ರಯತ್ನ ಮಾಡಿ. ಯಾಕಂದ್ರೆ ನೀವು ನಂಬಿಕೆ ಕಳ್ಕೊಂಡಾಗ ಏನು ಕೆಲಸಗಳು ಆಗಲ್ಲ. ಆವಾಗ ಸಾಯಿಯಪ್ಪ ಮುಂದಕ್ಕೆ ಬಂದು ನಿನಗೆ ಭರವಸೆ ಕೊಡ್ತಾರೆ. ಸಾಯಿಯಪ್ಪ ಆಶೀರ್ವಾದ ಖಂಡಿತ ನಿನಗೆ ಇದೆ. ಯಾಕಂದ್ರೆ ಯಾವಾಗಲೂ ಶ್ರದ್ಧೆ ಸಬೂರಿಯಿಂದ ನೀವು ಆಚರಿಸುತ್ತಾ ನಾನು ಹೇಳಿರೋ ಅಂತ ಮಾತುಗಳು ನಿನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನ ಆಚರಿಸುತ್ತಾ ಇರ್ತೀಯ. ಅದಕ್ಕೆ ಇವತ್ತು ನೀವು ನಿಮ್ಮ ಸಮಸ್ಯೆ, ದೊಡ್ಡ ಸಮಸ್ಯೆ ಏನಿದೆಯೋ ಅದನ್ನು ದೂರ ಮಾಡೋದಕ್ಕೆ ಈ ಸಾಯಿ ನಿನಗೆ ತಕ್ಷಣ ಇದನ್ನ ಮಾಡು ಅಂತ ಹೇಳ್ತಾ ಇದ್ದಾರೆ. ಅದು ಏನು ಅಂತ ಇವಾಗ ತಿಳ್ಕೊಂಡು ನಾಳೆ ಪ್ರಯತ್ನ ಮಾಡು. ಮಗು, ನಿನ್ನ ಜೀವನದಲ್ಲಿ ಏನೇ ಕಷ್ಟ ಬಂದರೂ ಏನೇ ಸಮಸ್ಯೆ ಬಂದರೂ ಕೂಡ ನನ್ನ ಜೊತೆ ಹಂಚ್ಕೊತಾ ಇರ್ತೀಯ. ಅದೇ ಥರ ಅದೇ ರೀತಿ ಮನುಷ್ಯರ ಜೊತೆ ಹಂಚ್ಕೋಬೇಡಿ. ಯಾಕಂದರೆ ಮನುಷ್ಯರು ಎಲ್ಲರೂ ಕೂಡ ಒಂದೇ ಥರ ಇರಲ್ಲ. ಅವರು ನಿಮ್ಮ ಮನಸ್ಸಿಗೆ ಇರುವಂಥ ಕಷ್ಟಗಳು ಒಮ್ಮೆ ಕೇಳ್ತಾರೆ, ಆಮೇಲೆ ಅದನ್ನು ನಿಮ್ಮ ಕಷ್ಟಗಳನ್ನು ಬೇರೆಯವ್ರ ಜೊತೆ ಇನ್ನೊಂದು ಥರ ಹೇಳ್ತಾರೆ. ಆವಾಗ ನಿಮಗೆ ಇನ್ನೂ ನೋವನ್ನು ಕೊಡ್ತಾರೆ. ಅದಕ್ಕೆ ಮೊದಲು ನೀವು ಮನುಷ್ಯರ ಮೇಲೆ ನಂಬಿಕೆ ಇಟ್ಕೋಬೇಡಿ. ಮನುಷ್ಯರು ಯಾವಾಗಲೂ ನಂಬಿಕೆಯಿಂದ ಬಾಳಲ್ಲ. ಮಗು, ಜೀವನ ಅನ್ನೋದು ಶಾಶ್ವತವಾಗಿ ನಮ್ಮ ಜೊತೆನೇ ಇರಲ್ಲ. ಅದಕ್ಕೆ ಯಾವಾಗಲೂ ಶ್ರದ್ಧೆ ಸಬೂರಿ ಸಹನ ಎಲ್ಲ ಇದ್ದು ಎಲ್ಲರ ಜೊತೆ ಪ್ರೀತಿಯಾಗಿ ಬಾಳಬೇಕು. ಅದೇ ನಿನಗೆ ಶಾಶ್ವತವಾಗಿ ಒಂದು ಹೆಸರು ಸಿಗುತ್ತೆ. ಮಗು, ನಾಳೆ ಅಮಾವಾಸ್ಯ ದಿನ ಪ್ರೀತಿಯಿಂದ ಒಂದು ನಾಯಿಗೆ ಒಂದು ತುತ್ತು ಹಾಕಿ ನಿನ್ನ ಮನೆಯಲ್ಲಿ ನೀವು ಏನು ತಿಂತೀರೋ ಅದನ್ನೇ ನಾಳೆ ತಪ್ಪದೆ ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಬೇಡಿಕೆಗಳು ಒಮ್ಮೆ ಹೇಳ್ಕೊತ ಆ ನಾಯಿಗೆ ತಿನ್ನಿಸಿ. ಆ ಥರ ಮಾಡಿದ್ರೆ ಖಂಡಿತ ನಿಮ್ಮ
ನಿಮ್ಮ ಜೀವನದಲ್ಲಿ ಇರೋ ಕಷ್ಟಗಳು ದೂರ ಆಗುತ್ತೆ. ಮತ್ತು ಇನ್ನು ನಿಮ್ಮ ಮನೆ ಮುಂದಕ್ಕೆ ಯಾರಾದರೂ ಬಂದು ಬೇಡ್ಕೊಂಡ್ರೆ ಅವ್ರಿಗೆ ತಪ್ಪದೆ ಏನೋ ಒಂದು ಸಹಾಯ ಮಾಡೋಕ್ಕೆ ಪ್ರಯತ್ನ ಮಾಡಿ. ಅಮಾವಾಸ್ಯೆ ದಿನ ನೀವು ಈ ಕೆಲಸವನ್ನು ಮಾಡಿದ್ರೆ ಸಾಯಿಯಪ್ಪ ಆಶೀರ್ವಾದ ನಿನಗೆ ಖಂಡಿತ ಸಿಗುತ್ತೆ. ತಪ್ಪದೆ ಎಲ್ಲರೂ ಕೂಡ ಈ ಚಿಕ್ಕ ಕೆಲಸವನ್ನು ನಾಳೆ ಪ್ರಯತ್ನ ಮಾಡಿ. ಇದು ಸಾಕ್ಷಾತ್ ಶ್ರೀ ಸಾಯಿಬಾಬಾ ಅವರೇ ನನ್ನ ಮೂಲಕ ನಿಮಗೆ ತಿಳಿಸ್ತಾ ಇದ್ದಾರೆ. ಅಮಾವಾಸ್ಯೆ ದಿನ ನಿಮಗಿರುವಂಥ ದೊಡ್ಡ ಸಮಸ್ಯೆ ದೂರ ಆಗಬೇಕು ಅಂದರೆ ಸಾಯಿ ಮೇಲೆ ಪೂರ್ತಿ ನಂಬಿಕೆ ವಿಶ್ವಾಸ ಇಟ್ಟು ತಕ್ಷಣ ಈ ಚಿಕ್ಕ ಕೆಲಸವನ್ನು ಮಾಡಿ. ನಿಮ್ಮ ಮನೆ ಮುಂದಿಗೆ ಏನಾದರೂ ಪಕ್ಷಿಗಳು ಬಂದರೂ ಕೂಡ ಅದಕ್ಕೆ ಏನಾದರೂ ಪಕ್ಷಿಗಳಿಗೆ ಅಕ್ಕಿ ಬೆಲ್ಲ ಈ ಥರ ನಿಮಗೆ ಏನು ನಿಮ್ಮ ಮನಸ್ಸಿಗೆ ಏನು ಕೊಡಬೇಕು ಅಂತ ಅನಿಸುತ್ತೋ ಅದನ್ನು ಕೊಡೋಕ್ಕೆ ಪ್ರಯತ್ನ ಮಾಡಿ. ಖಂಡಿತ ನಿಮಗೆ ಸಾಯಿಯಪ್ಪ ಆಶೀರ್ವಾದ ಸಿಕ್ಕೇ ಸಿಗತ್ತೆ. ಈ ಅಮಾವಾಸ್ಯದಿಂದ ನಿಮಗಿರುವಂಥ ದೊಡ್ಡ ಸಮಸ್ಯೆ ದೂರ ಆಗಬೇಕು ಅಂತ ನಾನು ಬೇಡ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ಹಂಚಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ವೀಕ್ಷಿಸುತ್ತಿದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.